ಒಂದು ದಟ್ಟವಾದ ಕಾಡಿನಲ್ಲಿ ಬಲಶಾಲಿಯಾದ ಸಿಂಹವೊಂದು ವಾಸವಾಗಿತ್ತು. ಒಂದು ದಿನ ಮಧ್ಯಾಹ್ನ ಸಿಂಹವು ಮರದ ನೆರಳಿನಲ್ಲಿ ಗಾಢವಾಗಿ ನಿದ್ರಿಸುತ್ತಿತ್ತು. ಅಲ್ಲಿಗೆ ಬಂದ ಪುಟ್ಟ ಇಲಿಯೊಂದು ಆಟವಾಡುತ್ತಾ ತಿಳಿಯದೆ ಸಿಂಹದ ಮೈಮೇಲೆ ಓಡಾಡಲು ಶುರುಮಾಡಿತು. ಸಿಂಹದ ನಿದ್ರೆಗೆ ಭಂಗ ಉಂಟಾಯಿತು. ಸಿಟ್ಟುಗೊಂಡ ಸಿಂಹವು ತಕ್ಷಣ ತನ್ನ ಪಂಜದಿಂದ ಇಲಿಯನ್ನು ಹಿಡಿದು, ಎಳೈ ಪುಟ್ಟ ಪ್ರಾಣಿಯೇ, ನನ್ನ ನಿದ್ರೆಯನ್ನು ಹಾಳು ಮಾಡಿದ ನಿನ್ನನ್ನು ಈಗಲೇ ತಿಂದು ಹಾಕುತ್ತೇನೆ ಎಂದು ಗರ್ಜಿಸಿತು. ಹೆದರಿದ ಇಲಿ ವಿನಯದಿಂದ ಹೀಗೆ ಬೇಡಿಕೊಂಡಿತು. ಕ್ಷಮಿಸಿ ಮಹಾರಾಜರೇ, ತಿಳಿಯದೇ ತಪ್ಪು ಮಾಡಿದೆ. ದಯವಿಟ್ಟು ನನ್ನನ್ನು ಕೊಲ್ಲಬೇಡಿ. ನೀವು ನನ್ನನ್ನು ಬಿಟ್ರೆ ಯಾವುದಾದ್ರೂ ಒಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಇದನ್ ಕೇಳಿ ಸಿಂಹಕ್ಕೆ ನಗು ಬಂತು. ಇಷ್ಟು ಚಿಕ್ಕ ಇಲಿ ನೀನು ಕಾಡಿನ ರಾಜನಾದ ನನಗೆ ಸಹಾಯ ಮಾಡ್ತೀಯಾ? ಸರಿ, ನಿನ್ನ ಮಾತನ್ನು ಕೇಳಿ ನನಗೆ ಮರುಕ ಉಂಟಾಗಿದೆ, ಹೋಗು ಎಂದು ಇಲಿಯನ್ನು ಬಿಟ್ಟುಬಿಟ್ಟಿತು. ಕೆಲವು ದಿನಗಳ ನಂತರ ಅದೇ ಕಾಡಿಗೆ ಬೇಟೆಗಾರರು ಬಂದರು. ಅವರು ಸಿಂಹವನ್ನು ಹಿಡಿಯಲು ಬಲೆಯನ್ನು ಹರಡಿದ್ರು. ಪಾಪ, ಸಿಂಹವು ಆ ಬಲೆಯಲ್ಲಿ ಸಿಕ್ಕಿಬಿದ್ದಿತು. ಎಷ್ಟು ಪ್ರಯತ್ನಿಸಿದರೂ ಅದಕ್ಕೆ ಬಲೆಯಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ನೋವಿನಿಂದ ಮತ್ತು ಕೋಪದಿಂದ ಸಿಂಹವು ಜೋರಾಗಿ ಗರ್ಜಿಸಲು ಶುರುಮಾಡಿತು. ಆ ಗರ್ಜನೆಯನ್ನು ಕೇಳಿದ ಪುಟ್ಟ ಇಲಿ ತಕ್ಷಣ ಅಲ್ಲಿಗೆ ಧಾವಿಸಿ ಬಂದಿತು. ತನ್ನ ಪ್ರಾಣ ಉಳಿಸಿದ ಸಿಂಹ ಸಂಕಷ್ಟದಲ್ಲಿರುವುದನ್ನು ನೋಡಿ ಇಲಿ ಹೇಳಿತು, ಮಹಾರಾಜರೇ, ಹೆದರಬೇಡಿ, ನಾನು ನಿಮ್ಮನ್ನು ಕಾಪಾಡುತ್ತೇನೆ. ಇಲಿಯು ತನ್ನ ಹರಿತವಾದ ಹಲ್ಲುಗಳಿಂದ ಬಲೆಯನ್ನು ಕಡಿಯಲು ಶುರುಮಾಡಿತು. ಕೆಲವೇ ಕ್ಷಣಗಳಲ್ಲಿ ಇಡೀ ಬಲೆಯನ್ನು ತುಂಡು ಮಾಡಿ ಸಿಂಹವನ್ನು ಬಿಡುಗಡೆ ಮಾಡಿತು. ಸಿಂಹವು ಬಲೆಯಿಂದ ಹೊರಬಂದು ನಿಟ್ಟುಸಿರು ಬಿಟ್ಟಿತು. ಅಂದು ತಾನು ಇಲಿಯನ್ನು ನೋಡಿ ನಕ್ಕಿದ್ದಕ್ಕೆ ಸಿಂಹಕ್ಕೆ ಪಶ್ಚಾತ್ತಾಪವಾಯಿತು.